ಹೈದರಾಬಾದ್ನಲ್ಲಿ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲು ಅರ್ಜುನ್ ರವರು ಇದೀಗ ಶ್ರೀತೇಜ್ರನ್ನ ಭೇಟಿಯಾಗಿದ್ದಾರೆ. ಹೈದರಾಬಾದ್ನಲ್ಲಿ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಕೇಸ್ ಕೂಡ ದಾಖಲಾಗಿತ್ತು. ಮೃತ ರೇವತಿ ಪುತ್ರ ಶ್ರೀತೇಜ್ರನ್ನ ಅಲ್ಲು ಅರ್ಜುನ್ ಇದೀಗ ಭೇಟಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಶ್ರೀತೇಜ್ಗೆ ಇದೀಗ ಅಲ್ಲು ಅರ್ಜುನ್ ಸಾಂತ್ವನ ಕೂಡ ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ಪುಷ್ಪ 2 ರಿಲೀಸ್ ಆದ ನಂತರ ಸಾಕಷ್ಟು ಮೆಚ್ಚುಗೆಯನ್ನ ಕೂಡ ಗಳಿಸಿಕೊಂಡಿತ್ತು. ಇನ್ನು ಹೈದರಾಬಾದ್ ಥಿಯೇಟರ್ನಲ್ಲಿ ಅದು ರಿಲೀಸ್ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಅಲ್ಲಿಗೆ ಆಗಮಿಸಿ ಒಂದು ಕಾಲ್ತುಳಿತ ಪ್ರಕರಣ ಕೂಡ ದಾಖಲಾಗಿತ್ತು. ಅಲ್ಲು ಅರ್ಜುನ್ ವಿರುದ್ಧ ದಾಖಲಾಗಿತ್ತು. ಅದರಲ್ಲಿ ಒಬ್ಬ ಮಹಿಳೆ ಕೂಡ ಸಾವನ್ನಪ್ಪಿದ್ರು. ಆ ಮಹಿಳೆಯ ಮಗ ಏನಿದ್ದಾರೆ ಅವರನ್ನ ಇದೀಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲಿಗೆ ಅಲ್ಲು ಅರ್ಜುನ್ ರವರು ಭೇಟಿ ನೀಡಿ ಹೈದರಾಬಾದ್ನಲ್ಲಿ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಕೇಸ್ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಅಲ್ಲಿಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಆ ಮಗನಿಗೆ ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ರು ಶ್ರೀತೇಜ್ ರವರು. ನಿಮ್ಮ ಜೊತೆ ನಾನಿದ್ದೇನೆ ಎಂದು ಅಲ್ಲು ಅರ್ಜುನ್ ರವರು ಇದೀಗ ಭರವಸೆಯ ಮಾತುಗಳನ್ನ ಕೂಡ ಹಾಡಿದ್ದಾರೆ.